ಹಾಯ್ ಗೈಸ್, ಎಲ್ಲರಿಗೂ ಇವತ್ತಿನ ವ್ಲಾಗ್ಗೆ ಸ್ವಾಗತ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ಆಬ್ವಿಯಸ್ಲಿ ಎಲ್ಲರೂ ಚೆನ್ನಾಗೇ ಇರ್ತೀರಾ. ಇವತ್ತು ನೀವೆಲ್ಲ ನೋಡ್ತಿರ್ಬೋದು, ಏನಪ್ಪ ಏನು ಮಾಡ್ತಿದ್ದಾರೆ, ಏನಿದು ಪಡ್ಡುನ ಅಂತ. ಎಸ್, ಅಫ್ಕೋರ್ಸ್ ಇದು ಪಡ್ಡುನೇ. ಆದರೆ ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ನಾನು ಮಾಡ್ತಿರೋದು ಮೊಟ್ಟೆ ಪಡ್ಡು. ಇದನ್ನು ನಂಗೆ ಹೇಳ್ಕೊಟ್ಟಿದ್ದು ನಮ್ಮ ಅತ್ತೆ. ಹಾಗೆ ಇದನ್ನು ಮಾಡೋದು ತುಂಬ ಈಸಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ, ನಾನಿಲ್ಲಿ ಈ ಪಡ್ಡು ಮಾಡೋಕ್ಕೆ 6 ಮೊಟ್ಟೆ, 3 ಈರುಳ್ಳಿ ಮತ್ತು 3 ಮೆಣಸಿನ್ಕಾಯಿ ಮತ್ತು 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ ಮತ್ತು 3 to 4 ಸ್ಪೂನ್ ಎಣ್ಣೆ. ಇಷ್ಟಿದ್ರೆ ಸಾಕು, ಈಸಿಯಾಗಿ ನಾವು ಪಡ್ಡುನ ಮಾಡ್ಬೋದು. ಯಾವಾಗಲೂ ಮೊಟ್ಟೆನ ಯೂಸ್ ಮಾಡಿ ಒಂದೇ ಥರ ಡಿಶ್ ಮಾಡೋ ಬದಲು ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ಬೋದು. ಫಸ್ಟು ನಾವು ಒಂದು ಬಾಣಲಿಗೆ 4 to 5 ಸ್ಪೂನ್ ಆಯಿಲ್ನ ಯೂಸ್ ಮಾಡೋಣ. ಇದರಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಕಡಲೆಕಾಯಿ ಎಣ್ಣೆ. ನಾವು ಯಾವಾಗಲೂ ನಮ್ಮ ಮನೇಲಿ ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡೋದು, ಅದು ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಇದಕ್ಕೆ ನಾವು ಫಸ್ಟು ಬಾಣಲಿ ಕಾದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಹಾಗೆ ಅದನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡಿರಿ. ಎಣ್ಣೆ ಕಾಯ್ತಾ ಇದೆ. ಈಗ ಎಣ್ಣೆ ಕಾದ ನಂತರ ಇದಕ್ಕೆ ನಾವು ಚಾಪ್ ಮಾಡಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಫಸ್ಟ್ ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಿನ್ನೆ ನಾನು ಮಾಡಿದ್ದ ರವೆ ಉಂಡೆ ವಿಡಿಯೋ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಹೇಳಿದ್ರು, ಇದು ಎಷ್ಟು ಈಸಿನಾ, ಇಷ್ಟೊಂದು ಈಸಿನಾ ರವೆ ಉಂಡೆ ಮಾಡೋದು, ನಾವು ಟ್ರೈ ಮಾಡ್ತೀವಿ, ನಾವು ಬರ್ತೀವಿ, ನಮಗೂ ಮಾಡಿಕೊಡು ಅಂತ. ನಾನು ಹೇಳಿದೆ ಆಯಿತು ಬನ್ನಿ ಎಲ್ಲರೂ ಅಂತ. ಸೊ ನಾನು ಯಾವಾಗಲೂ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಮಾಡೋ ರೆಸಿಪಿನ ತೋರಿಸ್ತಾ ಇರ್ತೀನಿ, ಎಲ್ಲ ನೋಡಿ. ಆ್ಯಂಡ್ ನಿಮಗೇನಾದರೂ ಸಜೆಷನ್ ಕೊಡೋದಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ವಿಡಿಯೋ ಇಷ್ಟ ಆದರೆ ಅದನ್ನು ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಾನು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನಂಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಇವಾಗ ಇದು ಫ್ರೈ ಆಗಿದೆ, ನೀವು ನೋಡ್ಬೋದು ಇದು ಫ್ರೈ ಆಗಿದೆ. ಈಗ ನಾನು ಇದಕ್ಕೆ 1.5 ಸ್ಪೂನ್ ಧನಿಯಾ ಪುಡಿ ತಗೊಂಡು ಹಾಕಿದ್ದೀನಿ. ನೆಕ್ಸ್ಟು 1 ಸ್ಪೂನ್ ಗರಂ ಮಸಾಲ ಹಾಕೋಣ. ಫ್ರೈ ಆಗ್ತಾ ಇದೆ ಮತ್ತು ಅದ್ರ ಘಮನೂ ಬರ್ತಾ ಇದೆ. 1 ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ನೆಕ್ಸ್ಟು ನಾವು ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು, ಅದನ್ನು ಹಾಕ್ಕೊಳ್ಳೋಣ. ನಾನು ಅದು 1 ಬೌಲ್ ಆಗೋಷ್ಟು ಕೊತ್ತಂಬರಿನ ಚಾಪ್ ಮಾಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈ ಥರ ಮೊಟ್ಟೆ ಯೂಸ್ ಮಾಡಿ ಪಡ್ಡು ಮಾಡೋದ್ರಿಂದ ಇದನ್ನು ಲಂಚ್ ಬಾಕ್ಸ್ಗೂ ನಾವು ಪ್ರಿಪೇರ್ ಮಾಡ್ಬೋದು ಆ್ಯಂಡ್ ಕಿಡ್ಸ್ ವಿಲ್ ಎಂಜಾಯ್ ಇಟ್. ನಾನಿವಾಗ ಇದಕ್ಕೆ 1 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಸೊ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋಕ್ಕೂ ಅದು ತುಂಬ ಚೆನ್ನಾಗಿರುತ್ತೆ. ಇದು ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡೋಣ. ಇದು ಫ್ರೈ ಆಗ್ತಾ ಇದೆ. ಇದು ಫ್ರೈ ಆದಮೇಲೆ ನಾನು ಇದಕ್ಕೆ 6 ಮೊಟ್ಟೆ ತೊಗೊಂಡಿದ್ದೀನಿ. 6 ಮೊಟ್ಟೆ ಹಾಕಿದ್ರೆ ಒಂದು ಪಡ್ಡು ಮೇಕರಲ್ಲಿ ಒಂದು ಸತಿಗೆ ನಾವು ಪಡ್ಡು ಮಾಡ್ಬೋದು, 6 ಮೊಟ್ಟೆ ಯೂಸ್ ಮಾಡಿದ್ರೆ. ಇದು ಫ್ರೈ ಆಗ್ತಾ ಇದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ದೀನಿ, ಯಾಕಂದರೆ ಅದು ಹಾಕೋದ್ರಿಂದ ಜಾಸ್ತಿ ಹಾಕಿದ್ರೆ ಫ್ಲೇವರ್ ಜಾಸ್ತಿ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನು ಮೊಟ್ಟೆನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 6 ಮೊಟ್ಟೆ ತೊಗೊಂಡಿದ್ದೀನಿ. ಈಗ ಮೊಟ್ಟೆನ ಹಾಕಿ ಇದನ್ನು
ಸಿಮ್ಮಲ್ಲಿಟ್ಕೊಂಡು ನಾವು ಮಿಕ್ಸ್ ಮಾಡಬೇಕು. ಎಲ್ಲಿವರೆಗೂ ಅಂದರೆ ಅದಿನ್ನೂ ಕನ್ಸಿಸ್ಟೆನ್ಸಿ ಲೈಕ್ ಇನ್ನೂ ವಾಟರಿ ಥರನೇ ಇರಬೇಕು. ಇಲ್ಲಾಂದರೆ ಅದು ಮೊಟ್ಟೆ ಪಲ್ಯ ಥರ ಆಗಿಬಿಡುತ್ತೆ. ನಾವು ನೋಡ್ಕೋಬೇಕು ಕನ್ಸಿಸ್ಟೆನ್ಸಿ. ಲೈಕ್ ನಾವು ಪಡ್ಡು ಮೇಕರ್ಗೆ ಹಾಕೋವಾಗ ಅದಕ್ಕೆ ನಮ್ಗೆ ಹೇಗಿರಬೇಕಂತ ನೋಡಿಕೊಂಡು ಅಲ್ಲಿ ತನಕ ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ನಾವು ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ನಾನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಮೊಟ್ಟೆ ಎಲ್ಲ ಮಿಕ್ಸ್ ಆಗಲಿ, ಎಲ್ಲ ಥರ ಆನಿಯನ್ನು ನಾನು ಹಾಕಿರೋ ಪೌಡರ್ಸ್ ಎಲ್ಲ ಮಿಕ್ಸ್ ಆಗೋವರೆಗೂ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಾಗ್ತಾ ಇದೆ. ಆಲ್ಮೋಸ್ಟ್ ಆಗಿದೆ. ಈಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ನಾವು ನೆಕ್ಸ್ಟು ಪಡ್ಡು ಮೇಕರ್ಗೆ ಶಿಫ್ಟ್ ಮಾಡಬೇಕು. ಈಗ ಇದಕ್ಕೆ ಪಡ್ಡು ಮೇಕರಲ್ಲಿ ಫಸ್ಟ್ ನಾವು ಎಣ್ಣೆನ ಎಲ್ಲ ಇದಕ್ಕೂ ಹಾಕ್ಕೊಂಡು ಫಸ್ಟು ಎಣ್ಣೆನ ಎಲ್ಲ ಇದಕ್ಕೂ ಸವರ್ಕೊಂಬಿಡೋಣ. ಆವಾಗ ಅದು ಪಡ್ಡು ಸ್ಟಿಕ್ ಆಗಲ್ಲ. ಈಗ ಎಣ್ಣೆ ಎಲ್ಲದಕ್ಕೂ ಹಾಕಿದಾಯಿತು. ಇವಾಗ ನಾವು ಒಂದೊಂದೇ ಇದಕ್ಕೂ ನಾವು ಮಾಡಿರೋ ಎಗ್ ಮಿಕ್ಸ್ಚರ್ನ ಇದಕ್ಕೆ ಫಿಲ್ ಮಾಡೋಣ. ಈಗ ಫಿಲ್ ಆಗಿದೆ, ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಇದಕ್ಕೇನು ಜಾಸ್ತಿ ಟೈಮ್ ಬೇಕಾಗಲ್ಲ. ಲೈಕ್ 10 ಮಿನಿಟ್ಸ್ ಸಾಕನ್ಸುತ್ತೆ. ನೋಡ್ಬೋದು ನಾನು ಎಲ್ಲದಕ್ಕೂ ಹೇಗೆ ಫಿಲ್ ಮಾಡಿದ್ದೀನಿ ಅಂತ. ಇದನ್ನು ಇವಾಗ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಮೇಲಿಟ್ಟು ಅದನ್ನು 5 ಮಿನಿಟ್ಸ್ ಬೇಯಿಸಬೇಕು. ಅದು ಬೇಯ್ತಾ ಇದೆ. 5 ಮಿನಿಟ್ಸ್ ಬೇಯಿಸಿ ಅದನ್ನು ಎಲ್ಲ ಪಡ್ಡು ರಿವರ್ಸ್ ಆಗಿ ಉಲ್ಟಾ ಮಾಡಿ ತಿರ್ಗಾ ಎಲ್ಲ ಬೋತ್ ದ ಸೈಡ್ಸ್ ಬೇಯಿಸ್ಬೇಕು ನಾವು. ನೀವು ನೋಡ್ತಾ ಇದ್ದೀರಾ, ಇದು ನಮ್ಮ ಕಿಚನ್. ಇವಾಗ ಇದು ಆಗಿದೆ. ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೆ ನಾನೆಲ್ಲ ಬೋತ್ ದ ಸೈಡ್ಸ್ ಬೇಯಿಸ್ತಾ ಇರೋದನ್ನ. ನಿಮಗೆ ನೋಡಿದಾಗಲೇ ಗೊತ್ತಾಗುತ್ತೆ, ಅದು ಸೀದೋಗಬಾರ್ದು. ಲೈಕ್ ಗೋಲ್ಡನ್ ಕಲರ್ ಆಗಿದ್ದರೆ ಅಷ್ಟು ಸಾಕು.